MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹೈಕಮಾಂಡ್ ಅಂಗಳ ತಲುಪಿದ ಉತ್ತರಾಧಿಕಾರಿ ಸಮರ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡಲು ಡಿಕೆ ಬಣ ಪಟ್ಟು. ಸತೀಶ್ ಅಹಿಂದ ದಾಳದಿಂದಾಗಿ ಕಾಂಗ್ರೆಸ್ನಲ್ಲಿ ತ್ರಿಮೂರ್ತಿಗಳ ಮಧ್ಯೆ ಕೋಲಾಹಲ ಸೃಷ್ಟಿ. ಇದೆಲ್ಲವನ್ನ ನೋಡೋಣ ಉತ್ತರಾಧಿಕಾರಿ ಕಿಡಿ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿಯ ಜವಾಬ್ದಾರಿ ಬಗ್ಗೆ ಮಾತನಾಡಿದ ಯತೀಂದ್ರ ಹೇಳಿಕೆ ದೆಹಲಿ ಅಂಗಳ ತಲುಪಿದೆ. ಯತೀಂದ್ರ ಬಿಟ್ಟ ಬಾಣದಿಂದ ಡಿಕೆ ಬಣ ಕೆರಳಿ ಕೆಂಡವಾಗಿತ್ತು. ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಗ್ಗೆ ಮಾತನಾಡಿದಾಗಲೆಲ್ಲ ನೋಟಿಸ್ ನೀಡಲಾಗಿತ್ತು. ಶಿವಗಂಗಾ ಬಸವರಾಜ್, ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವರು ಡಿಕೆ ಪರ ನಿಂತಾಗ ನೋಟಿಸ್ ಬಿಸಿ ಮುಟ್ಟಿಸಲಾಗಿತ್ತು. ಆದ್ರೆ ಯತೀಂದ್ರಗೆ ಯಾಕೆ ನೋಟಿಸ್ ನೀಡ್ತಿಲ್ಲ ಅಂತ ಡಿಕೆ ಬಣ ಪ್ರಶ್ನಿಸಿತ್ತು. ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದನ್ನು ಹೈಕಮಾಂಡ್ ನೋಡ್ಬೇಕಾಗ್ತದೆ. ಪಕ್ಷದ ಉಳಿದ ನಾಯಕರು ಹೇಳಿಕೆಗಳ ಮೂಲಕ ಗೊಂದಲ ಸೃಷ್ಟಿಸಬಾರದು ಎನ್ನುತ್ತಲೇ ನೋಟಿಸ್ ವಿಚಾರ ಮುಂದಿಟ್ಟಿದ್ದಾರೆ. ನೋಟಿಸ್ ಕೊಡೋದೊಂದು ದೊಡ್ಡ ವಿಚಾರ ಅಲ್ಲ. ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿ ಮಾಡಬಾರ್ದು ಅನ್ನೋದು ನಮ್ಮ ಜವಾಬ್ದಾರಿ ಇದೆ. ಅಧ್ಯಕ್ಷ ಹೇಳಿದ್ದಾರೆ, ಯಾರಾದ್ರೂ ವೈಯಕ್ತಿಕವಾದ ಹೇಳಿಕೆ ಕೊಟ್ಟರೆ ನಾನು ನೋಟಿಸ್ ಕೊಡ್ತೀನಿ ಅನ್ನೋದು ಬಹಳ ಜನ ಕೊಟ್ಟಿದ್ದಾರೆ. ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ಕಾಗಲ್ಲ. ಯತೀಂದ್ರ ಹೇಳಿಕೆ, ಯತೀಂದ್ರ ವಿರುದ್ಧ ದೂರು ಹೈಕಮಾಂಡ್ ಕಿವಿಗೆ ಬಡಿಯುತ್ತಿದ್ದಂತೆ ಸಿಎಂ ಕಾನೂನು ಸಲಹೆಗಾರ ಹೊನ್ನಣ್ಣ, ಸಚಿವ ಭೈರತಿ ಸುರೇಶ್ ದೆಹಲಿಗೆ ತೆರಳಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಯತೀಂದ್ರ ಉತ್ತರಾಧಿಕಾರಿಯ ಹೇಳಿಕೆ, ಸತೀಶ್ ಉರುಳಿಸಿದ ಅಹಿಂದ ಅಸ್ತ್ರ ಮತ್ತೊಂದು ಮಗ್ಗಲಿಗೆ ಹೊರಡುವ ಸಾಧ್ಯತೆ ಇದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೂ HC ಮಹದೇವಪ್ಪ ಆಗಾಗ ಭೇಟಿಯಾಗ್ತಿದ್ರು. ಪ್ರತ್ಯೇಕ ಸಭೆ ನಡೆಸಿ ಸಿದ್ದರಾಮಯ್ಯ ರಾಜಕೀಯ ಸಂಕಷ್ಟಕ್ಕೆ ದಾಳ ಉರುಳಿಸಿ ಸಾಕಷ್ಟು ಅನುಕೂಲ ಮಾಡಿಕೊಡ್ತಿದ್ರು. ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಲೀಡ್ ಮಾಡಲು ಸೂಕ್ತ ವ್ಯಕ್ತಿ ಅಂತ ಯತೀಂದ್ರ ಯಾವಾಗ ಹೇಳಿಕೆ ನೀಡಿದ್ರೋ ಈ ಮೂವರ ಮಧ್ಯೆ ಆಂತರಿಕವಾಗಿ ಕೋಲಾಹಲದ ಲಕ್ಷಣಗಳು ಗೋಚರವಾಗಿದೆ. ಅವರು ಹಾಗೆಯೇ ಹೇಳಿದ್ದಾರೆ ಎಂಬರ್ಥದಲ್ಲಿ ಮಾತನಾಡಿದ್ದಾರೆ. ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಹೈಕಮಾಂಡ್ ಹೇಳಿದೆಯಾ? ಹೈಕಮಾಂಡ್ ಹೇಳಿಲ್ಲ ಸರ್. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ, ಕಮ್ ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದೆ ಹೈಕಮಾಂಡ್? ಸಿಎಂ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ನೇತೃತ್ವ ವಹಿಸ್ಲಿ ಅಂತ ಯತೀಂದ್ರ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ಬಗ್ಗೆ MLC ಡಾಕ್ಟರ್ ಯತೀಂದ್ರ ಬಳಿಯೇ ಕೇಳಿದೆ. ಅದು ಸೈದ್ಧಾಂತಿಕವಾಗಿ ಮಾತ್ರ ಅಂತ ಡಾಕ್ಟರ್ ಯತೀಂದ್ರ ಹೇಳಿದ್ದಾರೆ ಅಂತ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಇಂಥವರೇ ಸಿಎಂ ಆಗ್ಬೇಕು ಅಂತ ಡಾಕ್ಟರ್ ಯತೀಂದ್ರ ಹೇಳಿಲ್ಲ. ತಿರುಚಿ ಏನಾದ್ರೂ ಹೇಳಿದ್ದಾರಾ ಅಂತ ಡಾಕ್ಟರ್ ಯತೀಂದ್ರಗೆ ಕೇಳಿದೆ. ಇಲ್ಲ, ನಾನು ಸೈದ್ಧಾಂತಿಕವಾಗಿ ಮಾತನಾಡಿದ್ದು ಎಂದಿದ್ದಾರೆ ಅಂತ ಹೇಳಿದ್ದಾರೆ. ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಹೇಳಿರೋದು ತಪ್ಪೇನಿದೆಯಪ್ಪ ಅದರಲ್ಲಿ? ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾನು ದೆಹಲಿಗೆ ಹೋಗ್ತೇನೆ, ಮಂತ್ರಿಗಿರಿ ಕೊಡಿ ಅಂತ ಹೋಗಲ್ಲ. ನನ್ನ ಮೇಲೆ ಬಂದಿರುವ ಆರೋಪದ ಬಗ್ಗೆ ಸ್ಪಷ್ಟನೆ ಕೊಡಲು ಹೋಗ್ತೇನೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗುತ್ತಿರುವ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಮತ್ತೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತದೆ. ನನಗೆ ಎಲ್ಲಾ ಕಾಲದಲ್ಲೂ ಅದೃಷ್ಟವಿದೆ ಅಂತ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ನಾನು ಅವರ ಬಗ್ಗೆ ಮಾತನಾಡಲ್ಲ, ಹೈಕಮಾಂಡ್ ನಿರ್ಧರಿಸುತ್ತೆ. ನಮ್ಮ ಮೇಲಿನ ಅಭಿಮಾನಕ್ಕೆ ಅಭಿಮಾನಿಗಳು ಮಾತನಾಡ್ತಾರೆ. ನಮ್ಮ ಸಮುದಾಯದವರು ಒಟ್ಟು 16 ಜನ ಶಾಸಕರಾಗಿದ್ದೇವೆ. 2ರನ್ನ ಸಚಿವ ಸ್ಥಾನದಿಂದ ತೆಗೆದಿದ್ದಾರೆ. ಆ ಸ್ಥಾನ ತುಂಬಬೇಕು ಅಂತ ಹೇಳಿದ್ದಾರೆ. ಸಮುದಾಯಕ್ಕೆ 15-16 ಜನ MLAಗಳಿದ್ದೀವಿ, 3 ಜನ ಮಂತ್ರಿಗಳು ಕೊಟ್ಟಿದ್ರು. ಈಗಾಗಲೇ 2 ಆಚೆ ಇದ್ದೀವಿ. ಯಾವ್ದಾದ್ರು ತುಂಬಬೇಕಲ್ಲ, ತುಂಬಲಿ ಅಂತ ಒತ್ತಾಯ. ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ನೇತೃತ್ವ ವಹಿಸ್ಲಿ ಅಂತ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಯತೀಂದ್ರಗೆ ನೋಟಿಸ್ ನೀಡುವಂತೆ DK ಶಿವಕುಮಾರ್ ಮತ್ತು ಟೀಮ್ ಒತ್ತಡ ಹೇರಿದ್ರೆ ನೋಡೋಣ ಅಂತ ಹೇಳಿದ್ರು. ಅವರೆಲ್ಲರೂ ಮೇಧಾವಿಗಳು ಇದ್ದಾರೆ, ತೀರ್ಮಾನ ನೋಡೋಣ ಬಿಡಿ ಅಂತ ಹೇಳಿದ್ದಾರೆ.
ಬೆಳಗಾವಿ ಸಾಹುಕಾರನ ಸಿಎಂ ಆಗಿ ಒಪ್ಪೋದಕ್ಕೆ ಇವರು ತಯಾರಿಲ್ಲ. ಯಾಕಂದ್ರೆ ಮೊದಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದವರು, ಡಿಸಿಎಂ ಹಾಗೂ 6 ಬಾರಿ ಸಚಿವರಾಗಿರುವ ಅನುಭವವಿದೆ. ಇದರ ಜೊತೆಗೆ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಬೇರೆ. ಹೀಗಾಗಿ ಪರಮೇಶ್ವರ್ ಕೂಡ ಸಿಎಂ ಆಗುವ ಒಂದು ಅವಕಾಶಕ್ಕೆ ಎದುರು ನೋಡ್ತಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.